ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಿವತ್ತು ಇದ್ದಕ್ಕಿದ್ದಂಗೆ ಬೆಳ್ಳಿ ತೊಗೊಳ್ತಾ ಇದ್ದೀರಾ, ಶಾಪಿಂಗ್ ಬಂದಿದ್ದೀರಾ ಅಂತ ಅಂದ್ಕೊಂಡ್ರಾ? ಇಲ್ಲ ಇಲ್ಲ, ಇದು ನನಗಲ್ಲ. ನಾನೊಂದು ಫಂಕ್ಷನಿಗೆ ಹೋಗ್ತಾ ಇದ್ದೀನಿ, ಅವರಿಗೋಸ್ಕರ ಒಂದೊಂದು ಗಿಫ್ಟ್ ತೊಗೊಂಡಿದ್ದೀನಿ. ಈ ವಿಡಿಯೋ ನನಗೆ ತುಂಬಾ ಸ್ಪೆಷಲ್. ಯಾಕೆ ಅಂತ ಹೇಳಿದ್ರೆ, ಫಾರ್ ದ ಫಸ್ಟ್ ಟೈಮ್ ನಾನು ಕಾರ್ ಓಡಿಸ್ಕೊಂಡು ಮೈಸೂರಿಂದ ಆಚೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಅದು ಕೂಡ ಸ್ವಲ್ಪ ಲೇಟ್ ನೈಟಲ್ಲಿ ಹೋಗ್ತಾ ಇರೋದು. ನಾವು ಮೈಸೂರು ಬಿಟ್ಟಾಗ ಆಲ್ರೆಡಿ 8:30 ಆಗಿಬಿಟ್ಟಿತ್ತು. ನಾನೇನು ಒಬ್ಬಳೇ ಹೋಗ್ತಾ ಇಲ್ಲ, ಮುಂದೆ ನಮ್ಮ ಅಣ್ಣನ ಕಾರ್ ಹೋಗ್ತಾ ಇದೆ. ಅಣ್ಣ, ಅಕ್ಕ, ದೊಡ್ಡಮ್ಮ ಅವರು ಕೂಡ ಇದ್ದಾರೆ. ನಮ್ಮ ಕಾರಲ್ಲಿ ನಾವುಗಳು ಮಾತ್ರ ಇದ್ದೀವಿ. ಮೈ ಫಸ್ಟ್ ಲಾಂಗ್ ಡ್ರೈವ್ ಒಬ್ಳೆ. ಏನು ಏನು ಐ ಆಮ್ ಟ್ರಾವೆಲಿಂಗ್. ನಾನು ನನ್ನ ಮಕ್ಕಳು ಮತ್ತೆ ನಮ್ಮಮ್ಮನ ಜೊತೆ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗ್ತಾ ಇದ್ದೀನಿ. ನಾಳೆ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಪೂಜೆ ಇದೆ. ಕುಣಿಗಲ್ ಹತ್ರ ಅಲ್ವಮ್ಮ? ಎಸ್, ಮೊದಲನೇ ಬಾರಿ ನಾನು ಮೈಸೂರಿಂದ ಕುಣಿಗಲಿಂದ ಸ್ವಲ್ಪ ಮುಂದೆ ಜಿನ್ನಾಗ್ರ ಅಂತ ನಮ್ಮ ಚಿಕ್ಕಪ್ಪನ ಮನೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ ಡ್ರೈವ್ ಮಾಡಿಕೊಂಡು. ಯೂಶಲಿ ನಾನು ಲಾಂಗ್ ಡ್ರೈವ್ ಮಾಡೋಕ್ಕೆ ಹೋಗೋದಿಲ್ಲ, ನನಗೆ ಇಷ್ಟನೂ ಆಗೋದಿಲ್ಲ. ಯಾಕೆಂದರೆ ಡೈಲಿ ಕಾರ್ ಓಡಿಸ್ಬೇಕು, ಮಕ್ಳನ್ನ ಕರ್ಕೊಂಬರೋದು, ಏನೇ ಕೆಲಸ ಇದ್ರೂ ನಾವು ಮಾಡ್ಕೊಳ್ಳೋದಿರುತ್ತಲ್ಲ. ಸೊ ಹೊರಗಡೆ ಹೋಗಬೇಕಂದ್ರೆ ನಾನು ನನ್ನ ಹಸ್ಬೆಂಡ್ ಜೊತೆನೇ ಹೋಗೋದು. ಬಟ್ ಎಮರ್ಜೆನ್ಸಿ ಲಾಸ್ಟ್ ಮಿನಿಟ್ ಡಿಸಿಷನ್ ಇದು, ಹಾಗಾಗಿ ಹೊರಟಿದ್ದು. ವೀಕ್ ಡೇಸ್ ಇದ್ದಿದ್ದರಿಂದ ಜಾಸ್ತಿ ಟ್ರಾಫಿಕ್ ಕೂಡ ಇರಲಿಲ್ಲ. ನಾವು ಆರಾಮಾಗಿ ಬಂದು ಸೇರಿದ್ವಿ. ನಾವಿಲ್ಲಿ ಸೇರೋಷ್ಟರೊಳಗೆ ಆಲ್ಮೋಸ್ಟ್ 11 o'clock ಆಗಿತ್ತು. 11 o'clock. ಬಟ್ ಪೂಜೆ ಇರೋದ್ರಿಂದ ಎಲ್ಲರೂ ಬ್ಯುಸಿನೇ ಇದ್ದರು. ಇಲ್ಲಿ ನೋಡಿ, ನಾವು 11 ಗಂಟೆ ಆದ್ರೂ ಎಷ್ಟು ಎನರ್ಜೆಟಿಕ್ ಆಗಿ ಎಲ್ಲರೂ ನಾವಿಲ್ಲಿ ಮಸ್ತಿ ಮಾಡ್ತಾಯಿದ್ದೀವಿ. ನನ್ನ ತಮ್ಮ, ನನ್ನ ತಮ್ಮನ ಹೆಂಡತಿ, ನಮ್ಮ ಅಕ್ಕಂದರು ಎಲ್ಲರೂ ಬಂದಿದ್ದರು. ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ ಅವರು ಕೂಡ ಎಲ್ಲ ಇದ್ದರು. ನಾವು ನಾಳೆ ಪೂಜೆಗೆ ಇಲ್ಲೆಲ್ಲ ತಯಾರಿ ಮಾಡ್ಕೋತಾ ಇದ್ದೀವಿ. ಇಲ್ಲಿ ನಾವೆಲ್ಲ ನಾಳೆ ಪೂಜೆಗೆ ಸ್ವಲ್ಪ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಅಮ್ಮ, ಚಿಕ್ಕಮ್ಮ, ನಮ್ಮ ಅಕ್ಕಂದರು, ನಾನು, ಹಾಗೆ ನನ್ನಿಬ್ಬರು ಮಕ್ಕಳು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ವಿಡಿಯೋ ಶೂಟ್ ಮಾಡೋದಕ್ಕೆ. ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ, ಹೋಮ ಇದೆ, ಹಾಗೆ ವಿಶೇಷವಾಗಿ ದೇವ್ರನ್ನ ಕರೆಸಿರೋವಂಥದ್ದು, ಇಲ್ಲಿನ ಗ್ರಾಮ ದೇವತೆ ಆದಂಥ ದೊಡ್ಡಮ್ಮ ತಾಯಿಯನ್ನು ಕರೆಸಿರೋವಂಥದ್ದು. ಇದು ವಿಶೇಷತೆ. ಹಳ್ಳಿಗಳ ಕಡೆ ಇದು ಕಾಮನ್ ಅಂತ ಅಂದ್ಕೊಳ್ತೀನಿ. ನಮಗೆ ಇದು ಹೊಸದು, ನನ್ನ ಮಕ್ಳಿಗಂತೂ ತುಂಬಾ ಹೊಸದು. ಅದು ದಕ್ಷಿಣೆ. ಇವರು ಜೀನ್ಸ್ ಹಾಕೊಂಡಿರೋ ಮುತ್ತ ಇದೆ, ಇವರು ಪ್ಲಾಜಾ ಹಾಕೊಂಡಿರೋರು. ನಿಮ್ದು ನೀನ್ ಯಾರು ನೈಟಿ ಹಾಕೊಂಡಿರೋ ಮುತ್ತ ಇದಾರೆ ಇದಾರೆ. ನನಗೆ ಹೇಳು ನೋಡು, ಲತಮ್ಮಂಗೆ ಇರೋದು 6 ಕೈ. ಯೋಚನೆ ಮಾಡ್ಬೇಡ, ನೋಡಿದ್ವಿ ಚಿಕ್ಕಪ್ಪ ಫುಲ್ ಕವರೇಜಿಗೆ ಬಂದ್ರು. ಬಿಳಿಗಿರೋ ಮುಖ ಕೆಂಪ್ ಆಗ್ತಾ ಇದೆ ನನ್ನ ತಂಗಿದು. ಫ್ರೆಂಡ್ಸ್, ಈ ಶಾಸ್ತ್ರ ಬಂದು ಮುತ್ತೈದೆ ಹೂವಿಳಿ ಅಂತ ಹೇಳದ್ನಲ್ಲ, ಅದು ಇಲ್ಲಿ 5 ಜನ ಅಥವಾ 9 ಜನ ಮುತ್ತೈದೆಯರಿಗೆ ಈ ರೀತಿ ಕಾಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ಒಳಗಡೆ ಕರ್ಕೊಂಡು ಹೋಗಿ ಪೂಜೆಯನ್ನು ಮಾಡ್ತಾರೆ. ಅವರನ್ನು ದೇವಿ ಸ್ವರೂಪರು ಅಂತ ಹೇಳಿ, ನಿಜವಾಗ್ಲೂ ದೇವ್ರ ಪೂಜೆ ಹೇಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಈ ರೀತಿ ಕಾಲು ತೊಳಿತಾರೆ. ಜೊತೆಗೆ ಮನೇಲಿರೋ ಪುಟ್ಟ ಹೆಣ್ಮಕ್ಳಿಗೂ ಕೂಡ ಕಾಲು ತೊಳಿತಾರೆ. ಇಲ್ಲಿ ಗುಬ್ಬಿ ಮತ್ತು ಚೀಕು ಪ್ಲಸ್ ನನ್ನ ದೊಡ್ಡ ಮಗಳು ಅಮೂಲ್ಯ, ಅವಳಿಗೂ ಕೂಡ ಕಾಲು ತೊಳೆದಿರೋ ವಿಡಿಯೋಗಳನ್ನ ಹಂಚ್ಕೊಳ್ತಾ ಇದ್ದೀನಿ. ಇದರಲ್ಲಿ ಎಲ್ಲಾರ್ಗು ಕಾಲು ತೊಳೆದಿದ್ರು, ನಾನು ಅದನ್ನೆಲ್ಲ ಹಾಕ್ಕೊಂಡಿಲ್ಲ. ಅಂದರೆ ನಮ್ಮ ಅಕ್ಕ, ನಮ್ಮ ಅತ್ತೆ ಅವ್ರದ್ದು ಎಲ್ಲ ಆಯಿತು. ಬಟ್ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ನಮ್ಮ ಚೀಕು ಗುಬ್ಬಿ ಇಬ್ಬರು ಇವತ್ತು ಪಕ್ಕ
ಪಕ್ಕ ಹಳ್ಳಿ ಹುಡುಗಿ ಆಗೋಗಿದ್ದಾರೆ. ಇಬ್ಬರು ಕೂಡ ಲಂಗ ದಾವಣಿ ಹಾಕ್ಕೊಂಡಿದ್ದಾರೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾರೆ ಅಂತ. ಬಂದವರೆಲ್ಲ ಅದೇ ಹೇಳ್ತಿದ್ರು, ಅಯ್ಯೋ ಪುಟ್ಟು ಮುತ್ತಾ ಇದೆ ಅಂತ. ಚೀಕು ಅಂತೂ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ. ಬೈ ದ ವೇ ಈ ಡ್ರೆಸ್ನ ರೆಡಿ ಮಾಡಿರೋದು ನಾನೇನೆ. ಇದು ನಮ್ಮ ದೊಡ್ಡಮ್ಮನದು ರೇಷ್ಮೆ ಸೀರೆ, ಅದನ್ನು ತೊಗೊಂಡು ಬಂದು ಇವರಿಬ್ಬರಿಗೂ ಲಂಗ ದಾವಣಿಯನ್ನು ರೆಡಿ ಮಾಡಿದ್ದೀನಿ. ಹೇಗೆ ಕಾಣ್ತಾ ಇದ್ದಾರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಅವಳು ಎತ್ಕೋತಾಳೆ ಅಮ್ಮ, ಕೊಳೆ ಆದ್ರೂ ಪರವಾಗಿಲ್ಲ. ಅದೊಂದು ಕೊಟ್ಬಿಡ್ತೀರಾ? ಆಯ್ತಾ ಇದ್ದಾರೆ ದೇವ್ರ ಮನೇಲಿರ ನಿಂತ್ಕೊಯ್ಲಿ. ಭಾರ್ಗವಿ ದೇವ್ರ ಮನೇಲಿರೋ ಅಷ್ಟಕ್ಕೂ ಮುತ್ತಾಟಿ ತಗೊಂಡ್ಬರೋದು. ಚಿಕ್ಕು 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 ಇಲ್ಲಿ. ಅಯ್ಯ ಲಂಗ ಬಿಡೆ. ಹಿಂಗೆ ಇಟ್ಕೊಚ್ಚಿನ ಏನೋ ಅನ್ಪೂರ್ಣ ಅಂತ ಹೇಳಿ ಕೇಳ್ರಪ್ಪ. ನಿಮ್ಮಮ್ಮ ನಿನ್ ಕರೆದು ಹೂವೆಲ್ಲ ಮಾಡಿ ನಮಸ್ಕಾರ ಮಾಡೋದು. ಅವಾಗ ನಾನು ಯಾವಾಗ ಮಾಡಿದ್ರು ಒಳಗೊಂದು ತಟ್ಟೆ ದೇವ್ರ ತಟ್ಟೆ ಇಡ್ತೀನಿ. ದೇವ್ರ ತಟ್ಟೆ ಇಡ್ತೀವಲ್ಲ ನಾವು, ನವರಾತ್ರಿಲಿ ಕೊಡ್ತೇವೆ. ಮಾಡೇ ಮಾಡ್ತೀವಿ, ನಾನು ಮಾಡ್ತೀನಿ, ಅಶ್ವಿನು ಮಾಡ್ತಾಳೆ ಅದನ್ನ. ಲಂಗ ಒಂಚೂರು ಬಿಡ. ಇರು ಮಾಮಿ ಮಾಡ್ತಾರೆ, ಇರು ಅಲ್ಲ ನಿಂಚೆ ತೆರಕ್ ಹೋಗಿದ್ದಾಳೆ ಭಾರ್ಗವಿ. ಆಕ್ಚುಲಿ ನಾನು ರಶಿ ಅಕ್ಕ ಇವತ್ತು ಮಾಡಂಗಿಲ್ಲ, ನಾವಿಬ್ರು ಮಾಡಂಗಿಲ್ಲ. ನಾವು ಕಾಲ್ ತೊಳಸ್ಕೊಂಡಿರೋದು ಅದಕ್ಕೆ. ಇಲ್ಲ, ನಾವು ಕಾಲ್ ತೊಳಸ್ಕೊಂಡಿರೋದಕ್ಕೆ ಮಾಡಬಾರ್ದು ಅಲ್ವೇನಕ್ಕ? ಚಿಕ್ಕು ಈಗ ಬಾ, ಅಲ್ಲಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಅನ್ನೋ ಹೇಳು. ಗಾಡ್ ಬ್ಲೆಸ್ ಯು ಅಂತ ಎಲ್ರಿಗೂ ನಮಸ್ಕಾರ ಮಾಡ್ತಾರೆ. ಬಾ ಇವಾಗ ಚಿಕ್ಕು. ಅಕ್ಕ ಸೈಡ್ ಚಿಕ್ಕು ಬಾ. ಅಯ್ಯೋ ಫ್ರೆಂಡ್ಸ್, ಈ ಮುತ್ತೈದೆ ಹೂವಿಳಿಯದ ಬಗ್ಗೆ ನಾನಿವಾಗ ತಿಳಿಸ್ಕೊಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಯಾರ್ಯಾರಿಗೆ ಅಲ್ಲಿ ಕಾಲು ತೊಳೆದು ಒಳಗಡೆ ಕರ್ಕೊಂಡು ಬಂದು ಈ ರೀತಿ ಕೂರಿಸಿ ಅವರಿಗೆ ಎಲೆ ಅಡಿಕೆಯನ್ನು ಕೊಡೋ ಅಂಥದ್ದು. ಎಲೆ ಅಡಿಕೆ ಅಂದರೆ ಬರೀ ಎಲೆ ಅಡಿಕೆ ಅಲ್ಲ, 5 ಬಗೆ ಹೂವು, 5 ಬಗೆ ಹಣ್ಣು, ಅರಿಶಿನ ಹಚ್ಚಿ ಕುಂಕುಮ ಇಟ್ಟಿರೋ ತೆಂಗಿನಕಾಯಿ, ಜೊತೆಗೆ ಎಲೆ, ಅಡಿಕೆ, ಬಾಳೆ, ಸೀರೆ, ರವಿಕೆ ಕಣ, ಈ ರೀತಿ ಎಲ್ಲದನ್ನು ಇಟ್ಟು ಅವರಿಗೆ ಕೊಡೋ ಅಂಥದ್ದು, ತಟ್ಟೆಯಲ್ಲಿ ಜೋಡಿಸಿ ಕೊಡೋ ಅಂಥದ್ದು. ಜೊತೆಗೆ 2 ಥರದ ಕೋಸಂಬರಿ, ಚಿಗ್ಲಿ, ತಂಬಿಟ್ಟು, ಪಾನಕ, ಹಾಲು ಅದು ಎಲ್ಲ ಕೊಟ್ಟು ಮೊದಲಿಗೆ ಈ ರೀತಿ ಅರಿಶಿನ ಕೊಡ್ತಾರೆ ಕೈಗೆ. ಅರಿಶಿನ ಕೊಟ್ಟು ನಂತರ ತಟ್ಟೆ ಕೊಟ್ಟು ನಂತರ ನೈವೇದ್ಯ. ಹೇಗೆ ಲಿಟ್ರಲಿ ದೇವರಿಗೆ ಪೂಜೆ ಮಾಡ್ತಾರೆ, ಇಲ್ಲೂ ಕೂಡ ಮುತ್ತೈದೆಯರಿಗೆ ಪೂಜೆಯನ್ನು ಮಾಡೋ ಅಂಥದ್ದು. ಎಲ್ಲ ಕೊಟ್ಟ ಮೇಲೆ
ಕರ್ಪೂರ, ಗಂಧದ ಕಡ್ಡಿ ಅದರಲ್ಲೂ ಕೂಡ ಆರತಿಯನ್ನು ಮಾಡ್ತಾರೆ. ಆಮೇಲೆ ಕೈಗೆ ಅಕ್ಷತೆಯನ್ನು ಕೊಟ್ಟು ಪ್ರತಿಯೊಬ್ಬರು ಅಂದರೆ ಆ ಮನೆತನಕ್ಕೆ ಸೇರಿದವರೆಲ್ಲರೂ ಬಂದು ನಮಸ್ಕಾರ ಮಾಡ್ತಾರೆ. ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋದು ಬರೋದಿಲ್ಲ. ಈ ಪೂಜೆ ನಾವು ಮನೆಯಲ್ಲಿ ಏನು ದೇವ್ರ ಪೂಜೆ ಮಾಡ್ತೀವಲ್ಲ ಅಷ್ಟೇ ಶ್ರೇಷ್ಠವಾದದ್ದು ಅಂತ ನಮ್ಗಳ ಮನೆಗಳಲ್ಲಿ ನಂಬಿಕೆ ಇರೋವಂಥದ್ದು. ಈ ರೀತಿ ಪೂಜೆ ಮಾಡಿ ಅವ್ರ ಹತ್ರ ಅಕ್ಷತೆ ತೊಗೊಂಡು ಅಥವಾ ಅವ್ರ ಹತ್ರ ಆಶೀರ್ವಾದ ತೊಗೊಳ್ಳೋದನ್ನು ತುಂಬಾ ಒಳ್ಳೆಯದು, ತುಂಬ ಆಸ್ಪಿಷಿಯಸ್ ಅಂತ ಹೇಳಿ ನಮ್ಮ ನಂಬಿಕೆ ಇರೋವಂಥದ್ದು. ಅದರಲ್ಲೂ ಪುಟ್ಟ ಮಕ್ಕಳಿಗೆ, ಈಗ ದನ್ವಿ ಏಜ್ ಅವರಿದ್ದಾರಲ್ಲ ಅಂಥವರಿಗೆ ಏನಾದರೂ ಈ ರೀತಿ ಕುಂಕುಮ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ಪಡ್ಕೊಳ್ಳೋದಿದೆಯಲ್ಲ ಅದನ್ನು ತುಂಬಾ ಒಳ್ಳೆಯದು ಅಂತ ನಂಬ್ತಾರೆ. ಸೊ ಅದೇ ಪೂಜೆಯಲ್ಲಿ ಮಾಡ್ತಾ ಇರೋವಂಥದ್ದು. ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಇದು ನನ್ನ ಫಸ್ಟ್ ಟೈಮ್ ನಾನು ಹುಬ್ಬಳ್ಳಿಯಕ್ಕೆ ಓದ್ಕೊಂಡಿರೋ ಅಂಥದ್ದು. ಲಾಸ್ಟ್ ಟೈಮ್ ನನ್ನ ತಮ್ಮನ ಮದುವೆಯಲ್ಲಿ ಮಾಡಿದರು, ಬಟ್ ಅವಾಗ ನಾನು ಚಿಕ್ಕ ಪ್ರೆಗ್ನೆಂಟ್ ಇದ್ದೆ. ಪ್ರೆಗ್ನೆಂಟ್ ವುಮೆನ್ಗೆ ಕೂತ್ಕೊಳ್ಳೋ ಹಾಗಿಲ್ಲ, ನಾನು 5 months ಪ್ರೆಗ್ನೆಂಟ್ ಆಗಿದ್ದೆ ಆವಾಗ. ಸೊ ಅಂಥ ಟೈಮಲ್ಲಿ ಕೂತ್ಕೊಳ್ಬಾರ್ದು. ಸೊ ಈ ಸತಿ ಫಾರ್ ದ ಫಸ್ಟ್ ಟೈಮ್ ನಾನು ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಮಾಡಿಸ್ಕೊಳ್ತಾ ಇರೋದು. ಮಮ್ಮಿ ಮನೆಯಲ್ಲಿ ಈ ರೀತಿ ತುಂಬ ಮಾಡಿಸ್ಕೊಳ್ತಾ ಇದ್ದೆ. ಇದು ಒನ್ ಆಫ್ ದ ಫೇಮಸ್ ಮತ್ತು ನನ್ನ ಪ್ರಿಯವಾದಂಥ ಒಂದು ಶಾಸ್ತ್ರ ನಮ್ಮ ಮನೆಗಳಲ್ಲಿ ಮಾಡುವಂಥದ್ದು. ಈ ಒಂದು ಮುತ್ತೈದೆ ಹೂವಿಳ್ಯ ಅನ್ನೋ ಪೂಜೆನ ಯಾಕೆ ಮಾಡ್ತಾರೆ ಅನ್ನೋದಕ್ಕೆ ಎಕ್ಸಾಕ್ಟ್ ಆನ್ಸರ್ ನನಗೂ ಗೊತ್ತಿಲ್ಲ. ಇದು ಅವರವರ ಸಂಪ್ರದಾಯಕ್ಕೆ ಸಂಬಂಧಪಟ್ಟಿತ್ತು ಅಥವಾ ಅವರ ಮನೆತನದಿಂದ ಹೆಂಗೆ ನಡ್ಕೊಂಡು ಬಂದಿರ್ತಂದರೆ ಹಿರಿಯರು ಹೆಂಗೆ ನಡೆಸ್ಕೊಂಡು ಬಂದಿರ್ತಾರೆ ಆ ರೀತಿ ಫಾಲೋ ಮಾಡುವಂಥದ್ದು ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಪೂಜೆಯಿಂದ ಬರೀ ಅಂದರೆ ಮುತ್ತೈದೆಯರ ಆಶೀರ್ವಾದ ತಗೊಳ್ಳೋದ್ರಿಂದ ಅಂದರೆ ಪೂರ್ವಜರ ಆಶೀರ್ವಾದ ಕೂಡ ಸಿಕ್ಕಂಗೆ ಅಂತ ಹೇಳ್ತಾರೆ. ಆಮೇಲೆ ಒಂದು ವಿಷಯ ಹೇಳೋದು ಮರೆತುಬಿಟ್ಟೆ, ಇಲ್ಲಿ ಯಾರ್ಯಾರು ಕೂತಿದಾರಲ್ಲ ಅವರೆಲ್ಲರೂ ಹಸ್ಕೊಂಡು ಕೂತಿರ್ತಾರೆ. ಅಂತ ಹೇಳಿದ್ರೆ ಅದು ಪೂಜೆ ಎಷ್ಟೊತ್ತಾಗುತ್ತೆ ಅಷ್ಟೋ ತನಕ ಏನೂ ತಿನ್ನೋದಿಲ್ಲ, ಬ್ರೇಕ್ಫಾಸ್ಟ್ ಮಾಡಿರೋದಿಲ್ಲ. ಆದಷ್ಟು ಬೆಳಿಗ್ಗಿನ ಟೈಮಲ್ಲೇ ಮಾಡ್ಕೊಳ್ತೀವಿ. ಬಟ್ ಬೇರೆ ಪೂಜೆಗಳು ಎಲ್ಲ ಇದ್ದಾಗ ನಾವು ವೆಯ್ಟ್ ಮಾಡ್ತೀವಿ, ನಾವು ಯಾರ್ಯಾರು ಕೂತ್ಕೊಳ್ತೀವಿ. ಅಂದರೆ ಯಾರಿಗಾಗಲ್ಲ ಅವ್ರು ತಿಂಡಿ ತಿಂತಾರೆ, ಇಲ್ಲ ಅಂತಲ್ಲ. ಅಂದರೆ ಆರೋಗ್ಯ ಸಮಸ್ಯೆ ಇದ್ದವರು. ಅದರ್ವೈಸ್ ತಿಂಡಿ ತಿಂದಂಗೆ ಈ ರೀತಿ ಮುತ್ತೈದೆ ಹೇಳಿಸ್ಕೊಳ್ಳೋರು ತಿಂಡಿ ತಿನ್ನೋದಿಲ್ಲ, ಮಾಡೋರು ಕೂಡ ತಿಂಡಿ ತಿನ್ನಲ್ಲ. ಯೂಶಲಿ ಪೂಜೆ ಮಾಡೋರು ತಿಂಡಿ ತಿನ್ನೋದಿಲ್ಲ, ಪೂಜೆ ಎಲ್ಲ ಮುಗಿದ್ಮೇಲೆ ತಿಂಡಿ ತೊಗೊಳ್ಳೋವಂಥದ್ದು. ಅದು ಒಂದು ವಿಶೇಷತೆ. ಜೊತೆಗೆ ಯಾರು ಈ ರೀತಿ ಕರೆದು ಹೂವಿಳ್ಯ ಮಾಡ್ತಾರೆ ಅವ್ರ ಮನೆಯಲ್ಲೇ ಊಟ ಮಾಡಬೇಕು, ಅದು ಕೂಡ ಒಂದಿದೆ. ಇದು ನಮ್ಮ ಅಜ್ಜಿ ಮನೆಯಲ್ಲಿ ಅಂದರೆ ನಮ್ಮ ತಂದೆಯ ತಾಯಿಯವ್ರ ಮನೆ ಏನಿದೆ ಅಲ್ಲ ಅವ್ರ ಮನೆಯಲ್ಲಿ ಪಾಲಿಸ್ಕೊಂಡು ಬಂದಿರುವಂಥದ್ದು. ಸೊ ಇದಿಷ್ಟು ಮುತ್ತೈದೆ ಹೂವಿಳಿಯ ಶಾಸ್ತ್ರದ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇವರು ನಮ್ಮ ಚಿಕ್ಕಮ್ಮ, ಇನ್ನೊಬ್ಬರು ಕೂಡ ನಮ್ಮ ಚಿಕ್ಕಮ್ಮ. ನನಗೆ 3 ಜನ ಅಂದರೆ ನಮ್ಮ ತಂದೆ ಕಡೆ 3 ಜನ ಚಿಕ್ಕಮ್ಮಂದ್ರಿದ್ದಾರೆ, ಒಬ್ಬರು ದೊಡ್ಡಮ್ಮ ಕೂಡ ಇದ್ದಾರೆ, ಮತ್ತು 4 ಜನ ಅತ್ತೆಯರಿದ್ದಾರೆ, ಸೋದರತ್ತೆಯರು ನಮಗೆ. ಓಕೆ, ಇಷ್ಟೋ ತನಕ ಚೀಕು ಆರಾಮಾಗೇ ಇದ್ಲು. ಬಟ್ ಇವಾಗ ಅವಳನ್ನ ಕೂರಿಸ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಹೋಮ ಶುರು ಆಗಿದೆ, ಹೋಮದ್ದು ಹೊಗೆ ತುಂಬ್ಕೊಳ್ತಾ ಇದೆ ಅಲ್ಲ, ಅದಕ್ಕೆ ಸ್ವಲ್ಪ ಇದು ಮಾಡ್ತಾ ಇದ್ದಾಳೆ. ಅಂದರೆ ಸ್ವಲ್ಪ ಅವಳಿಗೆ ಇರಿಟೇಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಜೊತೆಗೆ ಲಂಗ ದಾವಣಿ ಹಾಕ್ಬಿಟ್ಟಿದ್ದೀನಿ, ಇದು ಹೂವೆಲ್ಲ ಮುಡಿಸ್ಬಿಟ್ಟಿದ್ದೀನಲ್ವ, ಅದು ಸ್ವಲ್ಪ ಇರಿಟೇಷನ್ ಆಗ್ತಾ ಇದೆ. ಅಂದರೆ ಅಭ್ಯಾಸ ಇರಲ್ಲ ಅಲ್ವಾ ಮಕ್ಕಳಿಗೆ. ಈಗ ನಮಗೇ ಸುಮಾರು ಸೀರೆ ಉಟ್ಕೊಂಡಿರ್ಬೇಕು ಅಂತ ಹೇಳಿದ್ರೆ ನಮಗೆ ಕಷ್ಟ ಆಗುತ್ತೆ. ಸೊ ಚೀಕುಗೂ ಹಂಗೆ ಆಗ್ತಾಯಿದೆ. ಅವಳಿಗೆ ಯಾವಾಗ ಡ್ರೆಸ್ ಚೇಂಜ್ ಮಾಡಿ ವಾಪಸ್ ನಮ್ಮ ಸಿಟಿ ಡ್ರೆಸ್ಸಲ್ಲಿ ಶಾರ್ಟ್ಸು ಇಲ್ಲ ಪ್ಯಾಂಟು ಟಾಪು ಆ ಥರ ಹಾಕ್ಕೊಂಡ್ರೆ ಸಾಕು ಅನ್ನೋಂಗೆ ಆಗಿಬಿಟ್ಟಿದೆ. ಆ್ಯಂಡ್ ಅವಳಿಗೆ ಹಿಂಗೆ ಚಕ್ಲಿ ಮೆಟ್ಕೆ ಹಾಕ್ಕೊಂಡು ಕೂತ್ಕೊಳ್ಳೋಕೆ ಬರೋದಿಲ್ಲ ಪಾಪ ಅವಳಿಗೆ. ಹಾಗಾಗಿ ಅದನ್ನು ಸ್ವಲ್ಪ ಗಲಾಟೆ ಮಾಡ್ತಿದ್ದಾಳೆ. ಸೊ ತಕ್ಷಣ ಜ್ಯೂಸ್ ಕೊಟ್ರಲ್ಲ, ಜ್ಯೂಸ್ ಕುಡಿ ಸಮಾಧಾನ ಆಗು. ಅಂದರೆ ಜ್ಯೂಸ್ ಅಂದರೆ ಅವಳಿಗೆ ತುಂಬ ಇಷ್ಟ. ಸೊ ಜ್ಯೂಸ್ ಕೊಟ್ಟರೆ ಸಮಾಧಾನ ಆಗ್ತಾಳೆ ಅಂದ್ಬಿಟ್ಟು ಅವಳ ಕೈಗೆ ಜ್ಯೂಸ್ ಕೊಟ್ಬಿಟ್ಟು ಜ್ಯೂಸ್ ಕುಡಿಸ್ತಾ ಇದ್ದೀನಿ.
ಸೊ ಇವರೆಲ್ಲ ಶಾಸ್ತ್ರ ಮಾಡ್ತಾ ಇದ್ದಾರೆ. ನನ್ನ ಕಾನ್ಸಂಟ್ರೇಷನ್ ಇವಳ ಮೇಲೆ ಜಾಸ್ತಿ ಇದೆ ಶಾಸ್ತ್ರದ ಮೇಲಕ್ಕಿಂತ. ಕೊಟ್ಬಿಡ್ರಿ ಹಂಗೆ ಪಾರ್ಸಲ್ ಮಾಡಿಬಿಟ್ಟು ಪಾಸ್ ಮಾಡಿ ಪಾರ್ಸಲ್ ಇದ್ರ ಜೊತೆಗೆ ನನ್ನ ಪಕ್ಕ ಕೂತಿದ್ದಾರಲ್ಲ ಅವರು ನನ್ನ ನಾದಿನಿ ತಾಯಿ, ನನಗೂ ಅತ್ತೆ ಥರ. ಅವ್ರು ಹೇಳ್ತಾ ಇದ್ದಾರೆ ಪಾಪುಗೆ ಇಷ್ಟೊಂದು ಫೋನ್ ಕೊಡಬೇಡ ಅಂತ. ನಾನು ಹೇಳಿದೆ ಅಯ್ಯೋ ಇಲ್ಲ ಆಂಟಿ, ಅವಳಿಗೆ ಜಾಸ್ತಿ ಫೋನ್ ಕೊಡೋದಿಲ್ಲ ನಾವು. ಅದರಲ್ಲೂ ಇಲ್ಲಿ ಬಂದ್ರಂತೂ ಅವಳು ಫೋನೇ ಕೇಳಲ್ಲ. ಯಾಕೆಂದರೆ ಇಲ್ಲಿ ಹಳ್ಳಿ, ಇಲ್ಲಿ ಹಸು ಕರು, ಆಮೇಲೆ ಪುಟಾಣಿ ಬೆಕ್ಕಿನ ಮರಿಗಳಿದೆ, ನಾಯಿ ಇದೆ, ಎದುರುಗಡೆ ಕೆರೆ ಇದೆ, ತೋಟ ಇದೆ, ಅಲ್ಲೇ ಆಟ ಆಡ್ತಿರ್ತಾಳೆ. ಇವಳನ್ನ ಇಲ್ಲಿ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಇವಳನ್ನು ಕೂರಿಸ್ಬೇಕು ಅಂದರೆ ಫೋನ್ ಕೊಡೋದು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಅವಳು ಅಷ್ಟು ಓಡಾಡ್ತಾಳೆ. ಇಲ್ಲಿ ಪಕ್ಕದಲ್ಲೇ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಗಂಟೆ ಬಾರಿಸೋದು ಮಾವನ ಜೊತೆ ಪೂಜೆ ಮಾಡೋದು, ಆ ಥರ ಎಲ್ಲ ಮಾಡ್ತಾಳೆ. ಅವಳನ್ನ ಒಂದು ಕಡೆ ಏನು ಕೂರಿಸ್ಬೇಕು ಅಂತ ಹೇಳಿದ್ರೆ ಇದೊಂದೇ ಆಪ್ಷನ್ ನನಗಿರೋದು. ನಾನು ಹೇಳ್ತಾ ಇದ್ದೀನಿ ಆಂಟಿಗೆ, ಇಲ್ಲ ಆಂಟಿ ಆ ಥರ ಏನೂ ಕೊಡೋದಿಲ್ಲ. ಇನ್ಫ್ಯಾಕ್ಟ್ ಅವಳು ಜಾಸ್ತಿ ಏನೂ ಕೇಳೋದು ಇಲ್ಲ. ಬಟ್ ಇವಾಗ ಪೂಜೆಯಲ್ಲಿ ಕೂರಿಸ್ಬೇಕಲ್ಲ, ಹಂಗಾಗಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೆ. ಆಮೇಲೆ ಅದೇ ಕೇಳ್ತಾ ಇದ್ರು ಹೇಗೆ ಏನು ಅಂತೆಲ್ಲ, ಇವಾಗೆ ಹೇಳ್ತಾ ಇದ್ದೆ ಹೀಗೆ ಅಂತ. ನಮ್ಮ ಭಾವನೂ ಅದೇ ಹೇಳ್ತಾ ಇದ್ರು, ಸುಮ್ಮನೆ ಕೂರಿಸೋದು ಅಂದರೆ ಅಲ್ಲಿ ಇಲ್ಲಿ ಓಡ್ತಾಳೆ, ಏನಾದ್ರು ಮಾಡ್ಕೊಳ್ತಾಳೆ ಅನ್ನೋದಕ್ಕಿಂತ ಫೋನ್ ಕೊಟ್ಟು ಕೂರಿಸ್ಬಿಡಿ ಅಕ್ಕ ಅವಳನ್ನ ಅಂತ ಹೇಳ್ತಾ ಇದ್ಲು. ಇಂಥ ಪರಿಸ್ಥಿತಿಯಲ್ಲಿ ನಾವು ಏನೂ ಮಾಡಲಿಕ್ಕಾಗಲ್ಲ ಅಲ್ವಾ. ನಾನು ಅವಳ ಹಿಂದೆ ಓಡಬೇಕು ಮಾಡಬೇಕು ಅಂದರೆ ಅವಳನ್ನು ನೋಡ್ಕೊಳಕ್ಕೆ ನಾನು ಫ್ರೀ ಆಗಿದ್ದರೆ ನಾನು ಫೋನೆಲ್ಲ ಕೊಡೋದಿಲ್ಲ. ಅವಳನ್ನ ಆಟ ಆಡಕ್ಕೆ ಬಿಡ್ತೀನಿ, ತುಂಬ ಫ್ರೀ ಆಗಿಬಿಡ್ತೀನಿ. ನಾನೇ ಫ್ರೀಯಾಗಿರೋಕ್ಕೆ ಇಷ್ಟಪಡ್ತೀನಿ. ಫೋಟೋ ಆದ್ಮೇಲೆ ವಿಡಿಯೋಗೆ ನಾನೇ ಫ್ರೀಯಾಗಿರೋಕ್ಕೆ ಇಷ್ಟಪಡ್ತೀನಿ. ಇನ್ನು ಅವ್ರನ್ನ ಇದು ಮಾಡ್ತೀನಿ, ರಿಸ್ಟ್ರಿಕ್ಟ್ ಮಾಡ್ತೀನಿ, ಮಾಡೋದಿಲ್ಲ. ಅವಳಂತೂ ಕಂಪ್ಲೀಟ್ಲಿ ಫ್ರೀಯಾಗಿಬಿಟ್ಟಿರ್ತೀನಿ. ಸೊ ಈಗ ನೋಡ್ತಾ ಇರೋದು ಆರತಿ ಮಾಡುವಂಥ ಶಾಸ್ತ್ರ. ಇದು ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಯಾರು ಪೂಜೆ ಕೂತಿರ್ತಾರೆ ಅವ್ರಿಗೆ ಪೂಜೆ ಎಲ್ಲ ಮುಗಿದ ನಂತರ ಈ ರೀತಿ ಆರತಿ ಮಾಡಿ ಅವ್ರಿಗೇನಾದ್ರು ಗಿಫ್ಟ್ ಕೊಡೋದಿದ್ರೆ ಕೊಡ್ತಾರೆ. ಅದೆಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ. ಸೊ ಇನ್ನೊಂದೇನಂತ ಹೇಳಿದ್ರೆ, ಈ ಒಂದು ಪೂಜೆ ಮಾಡಿಸಿದ್ದು ಅಂದರೆ ಅವ್ರ ಮನೆಯಲ್ಲಿ ಪೂಜೆ ಮಾಡಿದ್ದು ನಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನವರ ವಿವಾಹ ವಾರ್ಷಿಕೋತ್ಸವದ ಪ್ರಯುಕ್ತ ಇದೊಂದು ಪೂಜೆಯನ್ನು ಮಾಡಿಸಿದ್ದಾಗಿತ್ತು. ಸೊ ಹಾಗಾಗಿ ಅವರಿಗೆಲ್ಲರೂ ಗಿಫ್ಟೆಲ್ಲ ಕೊಡ್ತಾಯಿದ್ರು. ನಾನು ಒಂದು ಸ್ಮಾಲ್ ಗಿಫ್ಟ್ ತೊಗೊಂಡು ಹೋಗಿದ್ದೆ.
ನನಗೆ ನಮ್ಮ ತವ್ರ ಮನೆ ಅಲ್ವಾ ಅದು, ನಮ್ಮ ಚಿಕ್ಕಪ್ಪನ ಮನೆ ಅಂದರೆ ನನಗೂ ತಾಯಿ ಮನೆ ಲೆಕ್ಕ ಅಲ್ವಾ. ಹಂಗಾಗಿ ಒಂದು ಪುಟಾಣಿ ದೀಪ ತೊಗೊಂಡೋಗಿದ್ದೆ. ಆಂಟಿಗೆ ತುಂಬ ಇಷ್ಟ ಆಯಿತು ಅದು, ನಮ್ಮ ಚಿಕ್ಕಮ್ಮನಿಗೆ. ಬೆಳಿಗ್ಗೆನೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಆಗಿತ್ತು. ಇನ್ನು ಹೋಮ ಕಂಪ್ಲೀಟ್ ಹೋಮ ಎಲ್ಲ ಆದಮೇಲೆ ಈಗ ಇದಾದಮೇಲೆ ನಾವೆಲ್ಲರೂ ಊಟಕ್ಕೆ ಹೊರಟ್ವಿ. ಊಟದ್ದು ಎಲ್ಲ ತುಂಬ ಚೆನ್ನಾಗಿತ್ತು, ಅಡುಗೆ ಮಾತ್ರ. ಊಟದ್ದು ವಿಡಿಯೋ ಇತ್ತು, ಬಟ್ ವಿಡಿಯೋ ನಂದು ತುಂಬ ಲೆಂತಿ ಆಗೋಯಿತು. ಯಾಕೆಂದರೆ ಶಾಸ್ತ್ರಗಳನ್ನ ನಾನು ಕಟ್ ಮಾಡಿಲ್ಲ, ಅಂದರೆ ಹೂವಿಳಿಯೋದನ್ನೆಲ್ಲ ತುಂಬ ಟ್ರಿಮ್ ಮಾಡಿಲ್ಲ, ಹಾಗಾಗಿ ಹಾಕಿದ್ದೀನಲ್ಲ, ಹಾಗಾಗಿ ತುಂಬ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಆ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಲಿಲ್ಲ, ಅಂದರೆ ಇಲ್ಲಿ ಸೇರಿಸಲಿಲ್ಲ. ಇದ್ರ ನಂತರ ನಾವು ಊಟಕ್ಕೆ ಹೋದ್ವಿ. ಫಸ್ಟ್ ಪಂಕ್ತಿಯಲ್ಲಿ ನಾವೇ ಕೂತ್ಕೊಂಡು, ಅಂದರೆ ನಾವು ಹೇಳಿದ್ದೆ ಅಲ್ಲ ನಾವು ಊಟ ಬೆಳಿಗ್ಗೆ ತಿಂಡಿ ತಿಂದಿರಲ್ಲ ಅಂತ, ಸೊ ಹಾಗಾಗಿ ಮೊದಲನೇ ಪಂಕ್ತಿಯಲ್ಲಿ ನಮ್ಮನ್ನು ಕೂರಿಸಿ ಬಡಿಸಿದ್ರು. ಸೊ ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಸಂಜೆ ಒಂದು 4 o'clock ಅಷ್ಟೊತ್ತಿಗೆ ದೇವರು ಹೊರಡುತ್ತೆ. ಆ ವಿಡಿಯೋನ ಈಗ ನೋಡ್ತೀರಾ ನೀವು. ನಾನು ಲಾಸ್ಟ್ ಟೈಮ್ ಜಾತ್ರೆ ವಿಡಿಯೋ ಹಾಕಿದ್ದೆ ಅಲ್ಲ, ಅದು ಈ ತಾಯಿ ಜಾತ್ರೆ ಉತ್ಸವದ ವಿಡಿಯೋನೇ ನಾನು ಹಾಕ್ಕೊಂಡಿದ್ದು. ಇದು ಜಿನ್ನಾಗರದಮ್ಮ ದೊಡ್ಡ ತಾಯಮ್ಮನ ಉತ್ಸವ ಮೂರ್ತಿ. ಇಲ್ಲಿ 3 ದಿನಕ್ಕೆ ಕರೆಸಿದ್ದಂತೆ. ಹಳ್ಳಿ ಜನಕ್ಕೆ ಇದೆಲ್ಲ ಗೊತ್ತಿರುತ್ತೆ, ನಮಗಿದೆಲ್ಲ ಹೊಸದು. ಈ ರೀತಿ ಕರೆಸಿ ಪೂಜೆಯನ್ನು ಮಾಡಿಸ್ತಾರೆ. ಚಿಕ್ಕಪ್ಪ ಹೇಳ್ತಾಯಿದ್ರು ಪ್ರತಿ ವರ್ಷ ಕರೆಸ್ತಾರಂತೆ. ಈ ವರ್ಷ ಈ ರೀತಿ ಅಂದರೆ ಇದು ಹೋಮ ಮತ್ತು ಇದು ಎಲ್ಲ ಇಟ್ಕೊಂಡಿದ್ರು, ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಇಟ್ಕೊಂಡಿದ್ರು. ಸೊ ಈಗ ದೇವರು ಹೊರಡ್ತಾ ಇದೆ. ಈ ಟೈಮ್ ಬರೋ ಅಷ್ಟೊಳಗೆ ಒಂದು 5 o'clock ಆಗಿತ್ತು. ಈ ಟೈಮಲ್ಲಿ ಚೀಕು ಅಂತೂ ಸಖತ್ ಎಂಜಾಯ್ ಮಾಡಿದ್ಲು. ಎಂಜಾಯ್ ಅಂದರೆ ಏನು ಅಂದರೆ ಅಲ್ಲಿ ಟಮಟೆ ಶಬ್ದ ಬರ್ತಾ ಇತ್ತಲ್ಲ, ಅದಕ್ಕೆ ಅವಳು ಕುಣಿತಾ ಇದ್ಲು. ನಾನಿಲ್ಲಿ ದೇವ್ರದನ್ನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಅಲ್ಲ, ನಾನು ನೋಡೇ ಇಲ್ಲ ಅವಳನ್ನ. ಅವಳು ನೋಡಿದ್ರೆ ದಾರಿ ಉದ್ದಕ್ಕೂ ಕುಣ್ಕೊಂಡು ಬಂದಿದ್ದಾಳೆ ದೇವ್ರ ಹಿಂದೆ. ನಮ್ಮಣ್ಣ ವಿಡಿಯೋ ಮಾಡಿದ್ದಾನೆ, ಆ ವಿಡಿಯೋ ನಾನು ಅವನು ಕಳಿಸು ಅಂತ ಹೇಳಿದ್ದೀನಿ ಅವರಿಗೆ. ಅವ್ರು ಕಳಿಸಿದ್ರೆ ನಾನು ಅದನ್ನು ಡೆಫಿನೆಟ್ಲಿ ಇಲ್ಲಿ ಶೇರ್ ಮಾಡ್ಕೊಳ್ತೀನಿ, ಇಲ್ಲ ಇನ್ನೊಂದು ಯಾವುದಾದ್ರೂ ಇಲ್ಲ ಶಾರ್ಟ್ಸಲ್ಲಿ ಆ ರೀತಿ ಶೇರ್ ಮಾಡ್ಕೊಳ್ತೀನಿ. ಡೆಫಿನೆಟ್ಲಿ ನೋಡಿ ಅದನ್ನು. ಅದೇ ದೇವ್ರ ವಾಲದ ಹಂಗೆ, ಹೌದಾ? ಅದು ದೇವ್ರೆ ಹಂಗೆ ಇದು ಮಾಡೋದ ಅಂತ, ಹೌದಾ? ಈಗ ದೇವ್ರು ಹೊರಡ್ತು. ಈಗ ನೋಡ್ತಾ ಇರೋದು ಎದುರುಗಡೆ ಈ ಭಾಗದಲ್ಲಿ ಒಂದು ಲಕ್ಷ್ಮೀ ದೇವಿ ದೇವಸ್ಥಾನ ಇದೆ. ಅಲ್ಲಿ ದೇವ್ರು ಬಂದು, ಅದು ಈ ಊರಿನ ದೇವಸ್ಥಾನ. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ದೇವಸ್ಥಾನದ ಪ್ರಧಾನ ಅರ್ಚಕರು ನಮ್ಮ ಚಿಕ್ಕಪ್ಪ ಅವರು. ಅವ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋಲ್ಲಿ ಹೇಳ್ಕೊಳ್ತೀನಿ, ನಮ್ಮ ಪಾಡ್ಕಾಸ್ಟ್ ಚಾನಲ್ನಲ್ಲಿ ಹೇಳೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ. ಈಗ ದೇವ್ರು ಹೊರಡ್ತು. ಇನ್ನೂ ಸಂಜೆ ಕಾರ್ಯಕ್ರಮ, ಅದನ್ನು ನೀವೇ ನೋಡಿ. ಇನ್ನು ಸಂಜೆಗೆ ಕಾಫಿ ಮತ್ತು ಬಜ್ಜಿ ರೆಡಿ ಆಗಿದೆ. ಸಂಜೆ ಕಾರ್ಯಕ್ರಮ ಇನ್ನೇನು ಶುರು ಆಗುತ್ತೆ, ಒಂದು 6:30 ಹಂಗೆ. ಸಂಜೆನೂ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಏನೇನು ಎಂಜಾಯ್ ಮಾಡಿದ್ವಿ ನೀವು ನೋಡಿ ಬನ್ನಿ. ಮಾಡೋರ್ ಕಂಡ್ರೆ ನಂಗಾಗಲ್ವೇ, ನೀನಿಲ್ವೇ ನಾನಿಲ್ವೇ, ನಾನಿಲ್ವೇ ಇಲ್ಯಾರಿಲ್ವೇ, ನಿನ್ನ ಬಿಟ್ಟು ನಾನು, ನನ್ನ ಬಿಟ್ಟು ನೀನು ಬಾಳಕ್ ಚಾನ್ಸೇ ಇಲ್ಲ ಕಡೆಲೆ. ಅಯ್ಯೋ ಅಮ್ಮ. This song for Guru Baba and Ashwini Akka. This for special song for Ashwini Akka and Guru Baba. Come on, guys. ಅವರಲ್ಲಿ ಇವರಲ್ಲಿ ಮಾತಿಲ್ಲ,
ಕಥೆಯಿಲ್ಲ. ಎದುರೆದುರು ಬಂದಾಗ ಎದರೆದರಿ ನಿಂತಾಗ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕ್ಯೂಟ್ ಅಮ್ಮ ಮಕ್ಕಳ ವಿಡಿಯೋಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸೇಫ್ ಆಗಿರಿ. ಟೇಕ್ ಕೇರ್. ಬಾಯ್ ಬಾಯ್.